ಮತ್ತೆ ಮದುವೆ ಆಯ್ತು ವಿಶ್ವಣ್ಣಂದು. ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಯಾವಾಗಲೂ ವಿಷ್ಣು ಬರ್ತಾ ಇದ್ದ ಮನೆಗೆ, ಅಂದರೆ ಒನ್ ಟೈಮ್ ಬಂದಿದ್ದರು. ಬಟ್ ಅದಾದಮೇಲೆ ನಾವು ಯಾವಾಗಲೂ ಬೆಂಗಳೂರಲ್ಲಿ ಇದ್ವಿ, ಮತ್ತು ವಿಷ್ಣು ಅವ್ರ ಮನೆ ಪಕ್ಕದಲ್ಲೇ ಇದ್ದೆ ಅಂತಂದೇಳಿ ಒಂದು ಸಾರಿ ಲಾಗ್ ಮಾಡಿ ಹಾಕಿದ್ದೆ ನಿಮಗೆ. ಬಟ್ ಇಡೀ ಫ್ಯಾಮ್ಲಿನ ಈ ಲಾಗಲ್ಲಿ ಪರಿಚಯ ಮಾಡಿಸೋಣ ಅಂತಂದೇಳಿ ದೇವಸ್ಥಾನಕ್ಕೆ ಬಂದಿದ್ದರು. ಹಾಗೆ ನನ್ನನ್ನು ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಹೋಗಲಿಕ್ಕೆ, ಹಾಗಾಗಿ ಎಲ್ಲರದ್ದು ಲಾಗ್ ಮಾಡಿದ್ದೀನಿ ಇವತ್ತು. ಡೇ ಫುಲ್ಲು ಏನೆಲ್ಲ ಆಯಿತು ಮತ್ತು ದೇವಸ್ಥಾನಕ್ಕೆ ಹೋಗಿದ್ದು ಪ್ರತಿಯೊಂದು ಲಾಗ್ ಮಾಡಿದ್ದೀನಿ. ಹಾಗೆ ಅವ್ರ ಬಗ್ಗೆನೂ ಒಂದು ಸ್ವಲ್ಪ ಪರಿಚಯ ಮಾಡಿಸ್ತೀನಿ, ನೀವು ನೋಡ್ಬೋದು. ಹಾಗೆ ಅಲ್ಲಿಂದನೇ ದೇವಿಯ ಆಶೀರ್ವಾದನ ತೊಗೋಬೋದು. ತುಂಬ ಅಂದರೆ ತುಂಬ ರಶ್ ಇತ್ತು. ಬಟ್ ಹೋಗಿ ಲಾಗೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಬಂದಾದಮೇಲೆ ನಾನು ಈ ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಕ್ಲಿಪ್ಗಳೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ದೇವಿಯ ಆಶೀರ್ವಾದನೂ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ವಿಶ್ವಣ್ಣ, ನಾವು ಬೆಂಗಳೂರಲ್ಲಿ ಇವ್ರ ಮನೆ ಹತ್ರನೇ ಇದ್ದಿದ್ದು. ಇದು ಬಾಲಾಜಿ ಅಣ್ಣ, ಲೀಲಕ್ಕ ಅಣ್ಣ ಬೆಳಗ್ಗೆದಾರೆ. ಇದು ಇವರು ಲೀಲಕ್ಕ ಅಲ್ವಾ, ಲೀಲಕ್ಕ ಅವರ ಹಸ್ಬೆಂಡು. ವಿಶ್ವಣ್ಣ ಹೋದ್ ಸರಿ ವಿಶ್ವ ಬಂದಿದ್ರಲ್ವಾ, ಅವಾಗ ಹೇಳಿದ್ನಲ್ಲ ಅವ್ರ ಅಣ್ಣ ಇಬ್ಬರು ಸೇಮ್ ಹೆಸರು ಇಟ್ಕೊಂಡ್ರೆ ಹಂಗೆ. ಬೆಂಗಳೂರಿಗೆ ಅಣ್ಣ, ಬೆಂಗಳೂರಲ್ಲಿ ಸುಮ್ಮನೆ ಇರೋಣ. ಬೆಂಗಳೂರಲ್ಲಿ ಇದ್ದಿದ್ರೆ ಒಂದೊಂದು ಕಂಟೆಂಟ್ ಸಿಗ್ತಾ ಇತ್ತು. ಹಾಂ, ರೀಲ್ಸ್ಗಳು ಹೌದು. ಅವ್ರದಾ ವಿಷ್ಣು ಹಾಯ್. ಹೌದೌದು, ಹಂಗೇನೆ. ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್, ಕಂಟೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ವಿಷ್ಣು. ಇದು ಈತ ವಿಶ್ವಣ್ಣ ಅವ್ರ ಮಗಳು. ಎಷ್ಟು ಚಿಕ್ಕವಳಿದ್ಲು, ಇವಾಗ ಎಷ್ಟು ದೊಡ್ಡದಾಗಿದ್ದಾಳೆ. ಹಾಂ, ಇನ್ನು ಸ್ವಲ್ಪ ಹೈಟ್ ಇದ್ಲಕ್ಕ. 3 ವರ್ಷ 4 ವರ್ಷ ಆಯಿತು. 2060. ಇನ್ಸ್ಟಾಗ್ರಾಮ್ದಲ್ಲಿ ಆದರೆ 11,800 ಜನ ಇನ್ಸ್ಟಾಗ್ರಾಮ್. ಅಲ್ಲ, ಫಾಲೋವರ್ಸ್. ಅಲ್ಲಿದೆ ಅಪ್ಪ. ಡ್ಯಾಮ್ ಹತ್ರ ಎಲ್ಲ ಹೋಗಿ ಬರೋಣ ವಿಷ್ಣು. ಡ್ಯಾಮು ಹ್ಞೂ, ಡ್ಯಾಮ್ ಇದೆ ಅಲ್ಲೇ. ಅಕ್ಕ, ಒಂದು 5-10 ನಿಮಿಷ ಅಷ್ಟೇ ಅಕ್ಕ, ಅಲ್ವಾ ವಿಷ್ಣು? ಇವಾಗ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ಮಡ್ಲಕ್ಕಿ ಎಲ್ಲ ತಗೋಬೇಕು ಅಂತ ಹೇಳಿದರು. ನಮಗೆ ಪರಿಚಯ ಇರುವಂತಹ ರವಿ ಅಣ್ಣ ಬಂದಿದ್ದೀನಿ. ಎಲ್ಲ ತಗೊಂಡು ಬ್ಲೌಸ್ ಪೀಸ್ ಅಂತ ಕೊಡಿ ಅಣ್ಣ 2. ಹೌದಾ, ಅದ್ರಾಗಿರುತ್ತಲ್ವ?
ಎರಡು ಕೊಡಪ್ಪ. ಏಮ್ಮ ಬ್ಯಾಗ್ 11 ರೂಪಾಯಿ ಕೊಡು. ಏನು ಕೊಡು? ನಮ್ಮ ಯಜಮಾನ್ರು ಇಲ್ಲೇ ಪೂಜೆ ಮಾಡೋದು. ಫಸ್ಟ್ ಅಲ್ಲಿ ಹೋಗಿ ಬಂದ್ಬಿಡಣ್ರಿ. ತೊಡ್ಕೋ ಕಾಲ ಎಷ್ಟು ಜನ ಇದ್ದಾರೆ ನೋಡಿ ಅಲ್ವಾ? ವಿಡಿಯೋ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ನೋಡಿ. ತುಂಬ ಜನ ರಾಶಿ ಇರ್ತಾರೆ. ಋಷಿಕಾ ಜಿಜ್ಜಿ ಅಲ್ಲಿ ಹೊಡಿತಾ ಇದ್ದಾರೆ ನೋಡಲ್ಲೀಗ. ಇಲ್ಲ ಸಾಕಂತೆ. ಸ್ವಲ್ಪ ಹೊತ್ತು ಲೈನಿಗೆ ಬಂದಿವಿ. ಅದಾದಮೇಲೆ ಡೈರೆಕ್ಟಾಗಿ ನಮ್ಮ ಪರಿಚಯ ಇರೋರ ಹತ್ರ ಡೈರೆಕ್ಟಾಗಿ ಬಿಡಿಸ್ಕೊಂಡು ಒಳಗಡೆ ಕರ್ಕೊಂಡು ಬಂದೆ. ದೇವರು ಫೋಟೋ ಎಲ್ಲ ತೆಗಿಯೋಗಿಲ್ಲ, ಹಾಗಾಗಿ ನಾನು ತೆಗ್ದಿಲ್ಲ. ಓಕೆ, ಆ ವಿಡಿಯೋ ಹಾಕಿರ್ತೀನಿ, ನೀವು ನೋಡಿ ಆಶೀರ್ವಾದ ತೊಗೋಬೋದು. ನಾನು ಎಷ್ಟೋ ವೀಡಿಯೋಗಳಲ್ಲಿ ಈ ದೇವ್ರ ಬಗ್ಗೆ ನಾನು ನಿಮಗೆ ವ್ಲಾಗ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ನನಗೆ ಈ ದೇವಸ್ಥಾನಕ್ಕೆ ಬಂದ ಮೇಲೇ ಮಕ್ಕಳಾಗಿದ್ದು ತುಂಬ ಒಳ್ಳೆಯದಾಗಿದೆ ನಮಗೆ. ಈ ದೇವಸ್ಥಾನದಲ್ಲಿ ದಯಾನಂದ ಸ್ವಾಮಿ ಅಂತಂದೇಳಿ ಒಬ್ಬರು ಇದ್ದಾರೆ. ಅವ್ರ ಮನೆಗೆ ನಮ್ಮ ಋಷಿಕಾ ಹೋಗೋದು ಯಾವಾಗಲೂ. ಅವ್ರನ್ನ ನೋಡಿಬಿಟ್ಲು, ಅದಕ್ಕೋಸ್ಕರ ಇವಾಗ ಅವ್ರು ಬೇಕು ಅಂತಂದೇಳಿ ಅಳ್ತಾ ಇದ್ದಾಳೆ ನನ್ನ ಮಗಳು. ಅದು ಸ್ವಾಮಿಯವ್ರು ಬೇಕಂತ ಆಕಿಗೆ. ನೋಡಿ ಸೈಲೆಂಟ್ ಆಗಿದ್ದಾಳ. ಈಗ ಲಕ್ಷ್ಮೀ ದೇವಸ್ಥಾನ ಆಯಿತು. ಇವಾಗ ಪಕ್ಕದಲ್ಲಿ ಬೃಂದಾವನ ಇದೆ. ಮಾರಮ್ಮವ್ವ ದೇವಸ್ಥಾನ ನೋಡಿಕೊಂಡು ಬೃಂದಾವನಕ್ಕೆ ಬಂದಿದ್ದೀವಿ. ಅಲ್ಲಿ ಹುಡುಗ ಜೊತೆ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ. ನೀನು ಮಾಡ್ಕೋಗು. ಶ್ರೀಧರ ಸ್ವಾಮಿಗಳಣ್ಣ, ದತ್ತಾತ್ರೇಯ, ಶ್ರೀಧರ ಸ್ವಾಮಿ, ದತ್ತಾತ್ರೇಯ, ಇವರು ದತ್ತಾತ್ರೇಯ ಸ್ವಾಮಿ. ನಾವೆಲ್ಲರೂ ಆರಾಧಿಸೋ ದೇವರು ಇದೆ. ಜೊತೆ ಮಾಡ್ಕ ಅಷ್ಟೇನಾ? ನಮಸ್ಕಾರ ಮಾಡು ಕೆಳಗಡೆ. ಬಾ ಇಲ್ಲಿ ಅಷ್ಟೇ, ಅವಳು ತಿರುಗ್ತಾನೆ ಇರ್ತಾಳೆ. ಇತ್ತಾಗ ಫುಲ್ ಖುಷಿ ಆಗ್ಬಿಟ್ಟಾಳಕ್ಕ ಮಕ್ಕಳು ಕಂಡ್ರೆ ಅಲ್ವಾ. ಅಲ್ಲಿ ಇದ್ದಿದ್ರೆ ಆಟ ಆದ್ರೆ ಆಡ್ತಾ ಇದ್ಲು ಜೊತೆಗೆ. ಬಾಕ ಅಲ್ಲಿ ಪೂಜೆ ಮಾಡಿಸ್ತಾರೆ. ಋತು ಅಲ್ಲ
ಮಾತಾಡ್ಸ್ಕೊಬೋದು ಗೊತ್ತಾಯ್ತು ಅವ್ರು ಯಾರಂತ. ಏ ಋಷಿಕ ಅಪ್ಪ ಇತ್ತೆ ಸೈಡ್ ಕೊಡು ಸೈಡ್ ಕೊಡು. ರೀ ಮತ್ತೆ ಮದುವೆ ಆಯ್ತು ವಿಶ್ವಣ್ಣಂದು. ಮೂರು ಸರಿ ಆಯ್ತಾ? ಋಷಿಕಾ ಅಲ್ಲೇನು ಮಾಡ್ತಿದ್ದಾಳೆ? ಹೌದಾ? ದಾರ ರೀ ನಿಮಗೆ ಕರಿಮಣಿ ಕೊಡ್ತಾರೆ. ಪೂಜೆ ಮಾಡಿ ದೇವ್ರ ಮನೆಗೆ ಇಟ್ಟು ಮದುವೆ ಆಗುತ್ತೆ.
ನಂದೆಲ್ಲ ಬರೇ ವಿಡಿಯೋಗಳೇ ನಂದು. ನಾನು ಮಾಡಿದ್ದೀನಿ. ಹೌದಾ? ಇದು ಎಡಿಟ್ ಮಾಡ್ತೀರಾ ಆಮೇಲೆ? ಹ್ಞೂ, ಎಡಿಟಿಂಗ್ ಮಾಡ್ತೀವಣ್ಣ. ಹಾಕೋದು ಒಂದೇ ಸರಿ ಒಂದು 15 ನಿಮಿಷ 20 ನಿಮಿಷ ಆಗಿರುತ್ತೆ. ಹ್ಞೂ, ಇದೆಲ್ಲ ಮೆಮೊರಿ ಸಿಗೋಣ ಅಲ್ವಣ್ಣ? ಹ್ಞೂ ಬರ್ತೀವಿ. ಹ್ಞೂ, ಇಲ್ಲ ಪರವಾಗಿಲ್ಲ. ಆಕೆ ನಿದ್ದೆ ಬಂದೈತೆ, ಮಲ್ಕೊಂತಾಳೆ. ಬರಲ್ಲ ಆಕಿ. ಮಲ್ಕ ಮಲ್ಕ. ಹ್ಞೂ, ಅದೇ. ಆರಾಮಾಗಿ ಎಲ್ಲ ಕಡೆ ದರ್ಶನ ಆಯಿತು. ಮಹಾಲಕ್ಷ್ಮಿ ದೇವ್ರದ್ದು ದರ್ಶನ ಎಲ್ಲ ಬೃಂದಾವನ ಎಲ್ಲ ಮುಗಿಸ್ಕೊಂಡು ಇವಾಗ ದಾಸೋಹ ನಡೆಯುತ್ತಲ್ವ, ಊಟಕ್ಕೆ ಪ್ರಸಾದಕ್ಕೆ ಬಂದಿದ್ದೀವಿ. ನೀವು ಬಂದರೆ ತಪ್ಪದೆ ಪ್ರಸಾದ ತೊಗೊಂಡು ಹೋಗಿ, ಹಾಗೆ ಆಶೀರ್ವಾದ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಬಾ, ನಾನೇ ಬಾ, ಇಲ್ಲ ಹುಡುಗ. ಹಲೋ ವಿಶ್ವಣ್ಣ, ಫೋನಲ್ಲಿದ್ದಾರೆ. ಸೊಲ್ಲಂಗ ಅಂತ ಫೈನಲಿ ಅದೇನೆ. ಇನ್ನು ಅಲ್ಲಿ ಬರ್ತಾ ಇದ್ದಾರೆ. ಬಾಲಾಜಿ ಅಣ್ಣ, ಖುಷಿ ಆಯ್ತಾ? ಖುಷಿ ಆಯ್ತವ, ನೀನ್ ಬಂದೆ. ವಿಷ್ಣು, ಲೀಲಕ್ಕ ಹತ್ರ ನೋಡು ನನ್ನ ಮಗಳು ಹೆಂಗಿದಾಳ. ಹ್ಞೂ ಬಾಯ್. ಬಾಯ್. ಇರಿ ಹತ್ತುತ್ತಾರೆ, ಇರಿ ಅಣ್ಣ. ಯಾಕೆ? ಅದೇ ಬಾಯ್. ಹಾಂ ಬಾಯ್. ನೋಡಿದ್ರಲ್ವಾ ವಿಶ್ವಣ್ಣನ ಫ್ಯಾಮಿಲಿ ಹೇಗಿದೆ ಅಂತಂದೇಳಿ. ತುಂಬ ಅಂದರೆ ತುಂಬ ಕಾಮಿಡಿ ಪರ್ಸನ್ ವಿಶ್ವಣ್ಣ. ಬಟ್ ಯಾವಾಗಲೂ ಮತ್ತು ತುಂಬ ನಾನು ವಿಶ್ವಣ್ಣ ಜಾಸ್ತಿ ಮಾತಾಡ್ತಾ ಇದ್ವಿ, ತುಂಬ ಕ್ಲೋಸಾಗಿ. ಅಂದರೆ ಒಂಥರ ಅಣ್ಣ, ನನಗೆ ಅಣ್ಣ ಅವರಿಲ್ಲಲ್ಲ, ಸೊ ಹಂಗಾಗಿ ಅವರೇ ನನ್ನ ಸ್ವಂತ ಅಣ್ಣ ಅಂತ ಅಂದ್ಕೊಂಡು ಪ್ರತಿಯೊಂದು ಶೇರ್ ಮಾಡ್ಕೊತಾ ಇದ್ದೆ. ನನಗೆ ಆಭಾಷಣ ಆದಾಗೆಲ್ಲ ಧೈರ್ಯ ಕೊಡ್ತಾಯಿದ್ರು. ಇನ್ನೂ ಚಿಕ್ಕ ಏಜ್ ಐತಮ್ಮ, ಇನ್ನೂ ಆಗುತ್ತೆ ಬಿಡು, ನಿನಗೆ ಯಾಕೆ ಅಳ್ತೀಯ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ ಅಂತಂದೇಳಿ ಈ ಥರ ಎಲ್ಲ ಧೈರ್ಯ ಹೇಳೋರು ನನಗೆ. ತುಂಬ ಅಂದರೆ ತುಂಬ ಸಪೋರ್ಟಾಗಿದ್ದರು ನನಗೆ ಯಾವಾಗ್ಲೂ. ಮತ್ತು ನಾನು ವಿಶ್ವಣ್ಣ ಜಾಸ್ತಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ತುಂಬ ಹಳೆಯ ಮೆಮೊರಿಗಳೆಲ್ಲ ಮತ್ತೆ ಅವ್ರು ನೋಡಿದಾಗ ತುಂಬ ಖುಷಿ ಆಯಿತು, ಎಲ್ಲ ನೆನಪಾಯಿತು. ಬಟ್ ತುಂಬ ಮಿಸ್ ಮಾಡ್ಕೊತೀನಿ ಅವ್ರನ್ನ ನಾನು. ಅಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ವಿ, ಅನ್ಯೋನ್ಯವಾಗಿದ್ವಿ. ಬಟ್ ಬೇರೆ ಕಡೆ ಶಿಫ್ಟ್ ಆದ್ವಿ ಅಲ್ವಾ, ಸೊ ಹಂಗಾಗಿ ಎಲ್ಲರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಆದರೂ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಹಾಗಾಗಿ 2 ದಿನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕು ನೋಡೋಣ, ಹೆಂಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋದರೆ ವಿಷ್ಣು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ವಿಷ್ಣು 2 ಸೇಮ್ ಇದೆ ಅವ್ರ ಮನೇಲಿ ನೇಮ್ಸ್, ಹಂಗಾಗಿ ಸ್ವಲ್ಪ ಇದಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.